ಇವಾಗ ಮತ್ತೊಂದು ಟಾಪಿಕ್ ಬಂದುಬಿಟ್ಟು ಹೇಗೆ ಟೇಬಲ್ಸ್ ಹೆಡ್ಡರ್ನ ಆಲ್ ಪೇಜಿಗೆ ಸೇಮ್ ಕೊಡೋದು ಅನ್ನೋದನ್ನು ನೋಡೋಣ. ಸೊ ಇವಾಗ ಏನಂದರೆ ಒಂದು ಎಕ್ಸಾಂಪಲಿಗೆ ಒಂದು ಇನ್ಸರ್ಟ್ ಮಾಡ್ತೀನಿ, ಟೇಬಲ್ ತೊಗೊತೀನಿ, ಟೇಬಲಲ್ಲಿ ಇನ್ಸರ್ಟ್ ಟೇಬಲ್ಲು. ಸೊ ನಾರ್ಮಲ್ ಜಸ್ಟ್ ಒಂದು ಇದನ್ನು ತೊಗೊತಾ ಇದ್ದೀನಿ, ಕಂಟೆಂಟ್. ಓಕೆ, ಸೊ ಇವಾಗ seat 1, seat 2, seat 3, seat 4, seat 5. ಓಕೆ, ಈ ರೀತಿ ಒಂದು 5 ಸೀಟ್ ಮಾಡಿದ್ದೀನಿ. ಸೊ ಮಿಡಲ್. ಓಕೆ, ಸೊ ಇವಾಗ ಇದಕ್ಕೊಂದು ಕಲರ್ ಕೂಡ ಕೊಡ್ತೀವಿ. ಟೇಬಲಿಗೆ ಒಂದು ಕಲರ್ ಮಾಡ್ಕೊಳ್ಳೋಣ. ಡಿಸೈನ್ ಇಲ್ಲಿ ಲೇಔಟ್ ಇದೆ, ಇಲ್ಲಿ ಬರ್ತಾ ನೋಡಿ, ಇನ್ಸರ್ಟ್ ಅಬೌವ್ ಬಿಲೋ. ಓಕೆ, ಡ್ರಾ ಟೇಬಲ್ ಇರೇಸರ್ ಪ್ರಾಪರ್ಟೀಸ್ ಅಂತ ಡಿಸೈನ್ ತೊಗೊಳ್ಳೋಣ. ಡಿಸೈನಲ್ಲಿ ಏನು ಮಾಡೋಣ, ಒಂದು ಪ್ಯಾಟ್ರನ್ ತೊಗೊಳ್ಳೋಣ. ಓಕೆ, ಸೊ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದರೆ ನಾವೇನು ಮಾಡಿದ್ವಿ, ಸೀಟ್ನ ಸೆಲೆಕ್ಟ್ ಮಾಡಿದ್ವಿ. ಇದು ನಮಗೇನಾಗುತ್ತೆ ಅಂದರೆ ಸೀಟ್ ಸೆಲೆಕ್ಟ್ ಆದಮೇಲೆ ಇದೇ ಸೇಮ್ ಸೀಟ್ನ ನಾನೀಗ ಕಾಪಿ ಪೇಸ್ಟ್ ಮಾಡ್ಬೋದು. ತೆಳಗೂ ಕೂಡ ನಂಗೆ ಅದು ಸೇಮ್ ಬರಬೇಕು ಅಂದರೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಇವಾಗ ನೋಡಿ, ಜಸ್ಟ್ ನಮ್ಮ ತೋರಿಸ್ಲಿಕ್ಕೆ ಇದು ಮಾಡ್ತಾ ಇದ್ದಾನೆ, ಮ್ಯಾನುವಲ್ಲಿ ಆ್ಯಡ್ ಮಾಡ್ತಾ ಇದ್ದಾನೆ. ಸೊ ಓಕೆ, ಸೊ ಒಂದು ಟೇಬಲ್ಲು, ಇವಾಗ ಏನು ಮಾಡ್ತೀನಿ, 2ನೇ ಪೇಜ್. ಸೊ ಇಲ್ಲೇನಾಗಿದೆ, ಟೇಬಲ್ಸ್ ಬಂದಿದೆ ಬಟ್ ಹೆಡ್ಡರ್ ಬಂದಿಲ್ಲ. ಸೊ ಹೀಗೆ ಹೆಡ್ಡರ್ ಹೇಗೆ ಆಟೋಮೆಟಿಕ್ ಆಗಿ ಬರಬೇಕನ್ನೋದನ್ನು ನಮ್ಮದು ಇವತ್ತಿನ ಟಾಪಿಕ್. ಸೊ ಹೆಡ್ಡರ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಹೆಡ್ಡರ್ ರೋ ಇದೆ, ಲಾಸ್ಟ್ ಕಲಮು ಟೋಟಲ್ ರೋ ಅಂತ ಇರುತ್ತೆ. ಸೊ ಇಲ್ಲಿ ಶೀಡಿಂಗ್, ಬಾರ್ಡರಿಂಗ್ ಸ್ಟೈಲು ಅವೆಲ್ಲ ಇರುತ್ತೆ. ಸೊ ಇಲ್ಲೇನು ಮಾಡೋಣ, ನಾವು ಇದಕ್ಕೆ ಟೇಬಲ್ ರೋಗೆ ಹೋಗಿ, ಓಕೆ, ಸೊ ಒಂದು ನಿಮಿಷ. ಇದನ್ನು ಸೆಲೆಕ್ಟ್, ಒಂದು ನಿಮಿಷ, ಇಲ್ಲಿ ನೋಡ್ಬೋದು ನೀವು. ಇದನ್ನು ಸೆಲೆಕ್ಟ್ ಮಾಡಿದ್ಲೇ ನಮಗೇನಾಗ್ತಾ ಇದೆ ಅಂದರೆ ಇಲ್ಲಿ ಡಿಸೈನ್ ಮತ್ತು ಲೇಔಟ್ ಟ್ಯಾಬಲ್ಲಿ. ಸೊ ಇಲ್ಲಿ ನೋಡ್ಬೋದು ಸೆಲೆಕ್ಟ್, ವ್ಯೂ, ಗ್ರಿಡ್ ಲೈನ್ಸ್, ಪ್ರಾಪರ್ಟೀಸ್ ಇದೆಯಲ್ಲ, ಇದೇ ರೀತಿ ಲಾಸ್ಟಿಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಡಾಟಾ ಅಲ್ಲಿ. ಸೊ ನಾರ್ಮಲಾಗಿ ನೋಡಿ, ಸೊ ಹೋಮು. ಸೊ ಈಗ ನಾನು ಏನು ಮಾಡ್ತೀನಿ, ಈ ಸೀಟ್ನ ಸೆಲೆಕ್ಟ್ ಮಾಡ್ತೀನಿ, ಹೆಡ್ಡರು ಸೀಟ್ ಟೇಬಲ್ ಹೆಡ್ಡರ್ನ ಸೆಲೆಕ್ಟ್ ಮಾಡಿದ ಮೇಲೆ, ಸೊ ಇಲ್ಲಿ ಲಾಸ್ಟಿಗೆ ನೀವು ಟೇಬಲ್ ಟೂಲ್ಸ್ ಅಂತ ಇರುತ್ತೆ, ಇದರಲ್ಲಿ ಲೇಔಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣೋದು ನೋಡಿ, ರಿಪೀಟ್ ಹೆಡ್ಡರ್ ರೋಸ್ ಅನ್ನೋದು. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದ್ಲೇ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲೇನಾಯಿತು, ಹೆಡ್ಡರ್ ರೋ ಬಂತು. ಓಕೆ, ಸೊ ಏನಾಯ್ತು ನೋಡಿ, ರಿಪೀಟ್ ಹೆಡ್ಡರ್ ರೋ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಹಾಗಾಗಿ ರಿಪೀಟ್ ಏನಾಗ್ತಾಯಿದೆ, ಹೆಡ್ಡರ್ ರೋ ಸೆಲೆಕ್ಟ್ ಆಗಿದ್ದು ರಿಪೀಟ್ ಆಗ್ತಾಯಿದೆ. ಹೊಳ್ಳಿ ನಿಮಗೆ ಬೇಡ ಅಂದರೆ ಫಸ್ಟ್ ಏನು ಹೆಡ್ಡರ್ ಇರುತ್ತಲ್ಲ, ಫಸ್ಟ್ ಸೀಟದು, ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಸೊ ಅವಾಗ ಮತ್ತೇನಾಗುತ್ತೆ, ಹೆಡ್ಡರ್ ರಿಪೀಟ್ ಆಗೋದು ಹೋಗುತ್ತೆ. ಸೊ ಈ ರೀತಿ ಏನು ಮಾಡ್ಬೋದು ನಾವು, ಟೇಬಲ್ಗೂ ಕೂಡ ಹೆಡ್ಡರ್ನ ರಿಪೀಟ್ ಮಾಡಿ ಮಲ್ಟಿಪಲ್ ಪೇಜಸ್ಸಿಗೆ ಒಂದೇ ಟೈಮಲ್ಲಿ ಹೆಡ್ಡರ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಸಮ್ಟೈಮ್ ಆ್ಯಡ್ ಮಾಡ್ತಾ ಹೋಗಿರ್ತೀವಿ ಬಟ್ ಹೆಡ್ಡರ್ಸ್ ಬರ್ತಾ ಇರಲ್ಲ. ಸೊ ಈ ಒಂದು ಮೆಥಡಿಂದ ನಾವು ಆಟೋಮೆಟಿಕ್ಕಾಗಿ ಹೆಡ್ಡರ್ನ ಆ್ಯಡ್ ಮಾಡ್ಬೋದು ಟೇಬಲ್ಗೂ ಕೂಡ. ಧನ್ಯವಾದಗಳು.